ಧೈರ್ಯ ಇದೆ ಅಂತ ಹೇಳ್ತೀರಾ? ಜೈ ಶಂಭುಲಿಂಗ ಬಾ ಹೋಗು. ಬೇಗ ನಡೀರಿ. ಏನದು ಸೌಂಡು? ಏನೋ ಒಂಥರ ಸೌಂಡ್ ಬರ್ತಾ ಇದೆ ಅಲ್ವಾ? ಈ ಸೌಂಡಾ? ಕೇಳಿಸ್ತಿದೆ ತಾನೇ? ಅದು ದೆವ್ವ ಕೂಗೋದಂತೆ. ಆ ಥರ ಅದು ಕಾಣಿಸುತ್ತಾ? ಬೇಡ ಬನ್ನಿ. ದೂರದಿಂದಮ್ಮ ಸಣ್ಣ ಬನ್ನಿ. ಇಲ್ಲಿ ಇನ್ನು ಎಷ್ಟು ದೂರ ಅಮ್ಮ? ಇಲ್ಲೇನೆ ಡರ್ ಆಗ್ತೈತೆ ನನಗೆ. ನಾಯಿಗಳ ಎಷ್ಟು ನಾಯಿಗಳೆಲ್ಲ ಬೊಗಳುತ್ತಾ ಇದೆ. ನಾಯಿಗಳು ಬೊಗಳಿದ್ರೆ ಅದು ಸಿಗ್ನಲ್ ಕೊಟ್ಟಂಗೆ ತಾನೆ. ನಿಮ್ಗೊಂದು ವಿಷಯ ಗೊತ್ತಾ? ದೇವು ಏನಾದ್ರು ಸೌಂಡ್ ಮಾಡಿದ್ರೆ ಫಸ್ಟ್ ಕೇಳೋದೇ ಪ್ರಾಣಿಗಳಿಗೆ. ಲೋಹ ಕಷ್ಟ ಆಗುತ್ತಲ್ಲ ಇಲ್ಲಿಂದ. ಅಲ್ಲಿ ಬಲ್ಲೆ ಸೇರ್ಕೊಂಡಿದೆ. ಸೌಂಡ್ ಬರ್ತಿದೆ. ಏನದು ಪಾಸ್ ಆಗ್ತಾ ಇದೆಯಮ್ಮ. ಇರಿಮ್ಮ. ಇವನು ಸನ್ನು ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗಲ್ಲಿ ಏನಂತ ಅಂದರೆ ನಾವು 3 ಜನ ಸೇರಿಕೊಂಡು ಆ ಸ್ಟೋರಿನ ಇವಾಗ ಹೋಗಿ ನಾವು ಕೇಳ್ತೀವಿ ಏನು ಸ್ಟೋರಿ ಅಂತ. ಆ ಸ್ಟೋರಿ ಪ್ರಕಾರ ಅಲ್ಲಿ ನಿಜವಾಗ್ಲೂ ದೆವ್ವ ಇದೆಯಾ ಇಲ್ವಾ ಅನ್ನೋದಕ್ಕೆ ಈ ಸರಿ ನಾವು 3 ಜನ ಹೋಗ್ತಾ ಇದ್ದೀವಿ. ಫಸ್ಟು ಹೋಗಿ ಅಮ್ಮನ ಹತ್ರ ಮಾತಾಡೋಣ. ಯಾಕೆ ಭಯ ಆಗ್ತಿದೆಯಾ? ಡೌನ್ ಇಳಿದು ತೋಟದೊಳಗಡೆ ಹೋಗ್ತೀವಿ. ಅಲ್ಲಿ ಒಂದು ಜರಿ ಬರುತ್ತೆ. ಆ ಸೈಡ್ ಒಂದು ಸ್ಟೋರಿ ನಡೆದಿದೆಯಂತೆ. ಇವಾಗ ಆ ಸ್ಟೋರಿನ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ. ಮನೆಗೆ ಹೋಗಿ ಕೇಳೋಣ. ಅದು ಅಮ್ಮನಿಗೆ ಮತ್ತು ಅಪ್ಪನಿಗೆ ಗೊತ್ತಾಗಬಾರ್ದು ಸಣ್ಣಮ್ಮ. ನಾವು ಹೋಗೋದು ಗೊತ್ತಾಗಬಾರ್ದು ಗೈಸ್. ನಾವು ಹೋಗೋದು ಅಮ್ಮ ಅಪ್ಪನ ಇಬ್ರಿಗೂ ಗೊತ್ತಾಗಬಾರ್ದು. ಇವಾಗ ಟೈಮ್ ಆಲ್ಮೋಸ್ಟು 11:30 12 o'clock ಆಗ್ತಿದೆ. ಸರಿನಾ? 11:45 ಗೈಸ್. ಅಂದರೆ ನಾವು ಯಾರಿಗೂ ಗೊತ್ತಾಗದಿರೋ ಥರ 3 ಜನ ಹೋಗ್ತೀವಿ. ಅಂದರೆ ಅಮ್ಮ ಆ ಸೈಡೆಲ್ಲ ಹೋಗೋಕ್ಕೆ ಬಿಡೋದಿಲ್ಲ. ನಮಗೆ ಒಂಥರ ಕ್ಯೂರಿಯಾಸಿಟಿ ಇದೆ, ಏನಾದರೂ ಕ್ಯಾಪ್ಚರ್ ಮಾಡ್ಬೋದಾ ನಮ್ಮ ಕ್ಯಾಮ್ರಾದಲ್ಲಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನೀವು ನಮ್ಮ ಜೊತೆಗೆ ಬರ್ತೀರಾ, ನೀವು ನಮ್ಮ ಜೊತೆ ಇದ್ದೀರಾ ಅಂತ ಅಂದ್ಕೊಂಡು ನಾವು 3 ಜನ ಹೋಗ್ತಾ ಇದ್ದೀವಿ. ಸಣ್ಣವ್ರಿಗೆ ಹೆವಿ ಧೈರ್ಯ ಇಲ್ಲ, ಭಯ ಇದೆ. ಇಲ್ಲ, ನಾವು 3 ಜನ ಹೋಗ್ತಿರೋದ್ರಿಂದ ನಮ್ಗೊಂದು ಸ್ವಲ್ಪ ಧೈರ್ಯ ಇದೆ. ಅಂದರೆ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡೋಣ. ಇಲ್ಲಿರೋ ಸೌಂಡ್ಗಳು ಹೆವಿ ಸೌಂಡ್ ಬರುತ್ತೆ. ಇಲ್ಲಿ ಸೌಂಡ್ ಜಾಸ್ತಿ ಬರುತ್ತೆ. ನೋಡೋಣ ಗೈಸ್ ಕ್ಯಾಪ್ಚರ್ ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡೋಣ. ಎಲ್ಲರೂ ಕೇಳ್ತಿದ್ರಿ ಹಾರರ್ ವ್ಲಾಗ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಮಾಡ್ತಾ ಇರೋದು ಇದು. ಎಷ್ಟು ಕತ್ಲೆ ಇದೆ ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತುಂಬ ಅಂದರೆ ತುಂಬ ಕತ್ಲೆ ಇದೆ. ಬನ್ನಿ ಹೋಗೋಣ, ಇವಾಗ ಟ್ರೈ ಮಾಡೋಣ ಅಲ್ವಾ? ಫಸ್ಟು ಅಮ್ಮನ ಹತ್ರ ಸ್ಟೋರಿ ತಿಳ್ಕೊಳ್ಳೋಣ ಗೈಸ್. ಇಲ್ಲಿನ ಸ್ಟೋರಿ ನೋಡೋಣ. ಸಣ್ಣ ಫುಲ್ಲು ಮಲ್ಕೊಳಕ್ಕೆ ಹೋಗಿ ಈಚೆ ಬಂದ್ಬಿಡೋಣ ಗೈಸ್. ಇವಾಗ ಅಮ್ಮನ ಹತ್ರ ಹೋಗಿ ಫಸ್ಟ್ ಸ್ಟೋರಿ ಕೇಳೋಣ. ಅಮ್ಮ ಇವಾಗ ಪಾತ್ರೆ ತೊಳಿತಿದ್ದಾರೆ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಬನ್ನಿ ಫಸ್ಟ್ ಹೋಗಿ ಇವಾಗ ಅಮ್ಮನ ಹತ್ರ ಮಾತಾಡ್ಸೋಣ. ಸಣ್ಣ ಮಾತಾಡ್ಸಿ, ನೀವು ಕೇಳಿ ಸ್ಟೋರಿನ. ಅವರು ಕ್ಲಿಯರಾಗಿ ಸ್ಟೋರಿ ಹೇಳಲ್ಲ ಗೈಸ್. ನಾವು ಭಯ ಪಡ್ತೀವಿ ಅಂತ ಸ್ಟೋರಿನೇ ಹೇಳಲ್ಲ. ಆದರೂ ನಾವು ಕ್ಲಿಯರಾಗಿ ಕೇಳೋ ಥರ ಮಾಡ್ತೀವಿ ಅಲ್ವಾ? ನಡೀರಿ ಹೋಗೋಣ ಗೈಸ್. ಇವಾಗ ಒಳಗಡೆ ಹೋಗೋಣ. ಒಂದು ಸ್ವಲ್ಪ ಏನೂ ಕಾಣಲ್ಲ. ನಾವು 3 ಜನನು ಟಾರ್ಚ್ ಬಿಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ನೋಡಿ, ಈ ರೂಟಲ್ಲೇ ಹೋಗ್ಬೇಕು ಅಂತ ಇರೋದು. ಇಲ್ಲಿ ಡೌನ್ ಹೋದ್ರೆ ಇರೋದಂತೆ. ಬನ್ನಿ ಫಸ್ಟ್ ಇವಾಗ ಅಮ್ಮನ ಹತ್ರ ಸ್ಟೋರಿ ಕೇಳ್ಕೊಂಡು ಬರೋಣ. ನಡೀರಿಮ್ಮ ಹೋಗೋಣ. ಗುಂಡುನು ಮಲಗಿದ್ದಾನೆ. ಹೌದಾ ಗೈಸ್, ನೈಟ್ ಹೊತ್ತು ಯಾವಾಗಲೂ ಹೊರಗಡೆನೆ ಮಲಗಿರ್ತಾನೆ. ನಮ್ಮ ಜೊತೆ ಗುಂಡು ಕೂಡ ಇರ್ತಾನೆ. ಅಪ್ಪ ಇದು ಹೇಳ್ತಾರಾ? ಸ್ಟೋರಿ ನೀವು ಅವತ್ತು ಹೇಳ್ತಿದ್ರಲ್ಲ, ಅದೇನು ಹೇಳಿ ಅಮ್ಮ. ಅವತ್ತು ಹೇಳ್ತಿದ್ರಲ್ಲ ಅಮ್ಮ ನಮ್ಮ ಒಟ್ಟಿಗೆಲ್ಲ ದೇವ ಸ್ಟೋರಿ ಹೇಳ್ತಿದ್ರಲ್ಲ. ಅದು ಸ್ಟಾರ್ಟಿಂಗ್ ಅಲ್ಲಿ ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಮೊದಲು ನಂದು ಮ್ಯಾರೇಜ್ ಆಗಿತ್ತಲ್ವಾ, ಆ ಟೈಮಲ್ಲೆಲ್ಲ ಭಯ ಆಗ್ತಿತ್ತು. ನಿಜ ದೆವ್ವ ಇದೆಯಾ ಇಲ್ಲಿ? ಅಪ್ಪ ಹೇಳ್ತಿದ್ರು, ಅವರು ಕರಪ್ಪೆಯಿಂದ ಬರ್ಬೇಕಾದ್ರೆ ಅವರು ಸ್ಟೋರಲ್ಲಿ ಇದ್ರು, ಬಸ್ತಿಗೆ ಸ್ಟೋರಲ್ಲಿ ವರ್ಕ್ ಮಾಡ್ತಿದ್ರು. ಅವಾಗ ಅಲ್ಲಿಂದ ಬರ್ಬೇಕಾದ್ರೆ ಕಾಡ್ ಮಧ್ಯೆ ಬರುದಲ್ವಾ, ಅಲ್ಲೆಲ್ಲ ಕೂತ್ಕೊಂಡು ಇರ್ತಿತ್ತಂತೆ. ಅದ್ ನಂತರ ನನಗೆ ಫಸ್ಟ್ ಭಯ ಆಗ್ತಿತ್ತು. ಇವಾಗ ಅಷ್ಟು ಭಯ ಆಗೋದಿಲ್ಲ. ಅಂದ್ರೆ ಇಲ್ಲಿ ಅವರು ಎಲ್ಲ ಕೆಳಗೆ ಮನೆಯವರು ಎಲ್ಲ ಇದ್ದಾರಲ್ಲ, ಅವರು ಏಡಿ ಎಲ್ಲ ಹಿಡಿಬೇಕಾದ್ರೆ ಕಲ್ಲೆಲ್ಲ ಬೀಳ್ತಿತ್ತಂತೆ. ಹೌದಾ? ಹೋಗ್ಬೇಕಾದ್ರೆ ಎಲ್ಲ ಮೇಲಿಂದ ಕಲ್ಲು ಬೀಳೋದಾ? ಅಮ್ಮ ಅವತ್ತು ನನ್ನೊಟ್ಟಿಗೊಂದು ನೋಡಿದ್ದೇನೆ. ಬರುವಾಗ ಒಂದು ಆ ಕಡೆ ಈ ಕಡೆ ಓಡಾಡಿದಾಗೆ ಆಯ್ತು ಅವತ್ತು. ಅದ್ ನಂತರ ಇವಾಗ ಮಕ್ಳಿಗೆಲ್ಲ ಹೇಳ್ಕೊಡೋದಿಲ್ಲ ನಾನು, ಭಯ ಬೀಳ್ತಾರೆ ಅಂತ ಹೇಳ್ಬಿಟ್ಟು. ಹೌದಾ? ಇವಾಗೆಲ್ಲ ಯಾಕೆ ಅದು ಸುಮ್ಮನೆ ಎಲ್ಲ ಆ ಕಡೆ ಈ ಕಡೆ ಓಡಾಡಿದ್ರೆ ಕಷ್ಟ. ನೀವು ಎಲ್ಲ ಹೋಗಿ ಮಲ್ಕೊಳ್ಳಿ. ಅದೇ ಅಮ್ಮ, ಸುಮ್ಮನೆ ನಾವು ಕೇಳಿದ್ದಷ್ಟೇ ಅಲ್ವಮ್ಮ?
ಅಂದ್ರೆ ತಿಳ್ಕೊಳ್ಳೋಣ ಬ್ಲಾಗ್ ಅಲ್ಲಿ ಹೇಳೋಣ ಇಲ್ಲಿ ಎಕ್ಸ್ಪೀರಿಯನ್ಸ್ ನಮ್ಮೊಟ್ಟಿಗೆ ಕೇಳಿದ್ರ ನಂಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮೊಟ್ಟಿಗೆ ಕೇಳಿದ್ರು. ಮೊದ್ಲೆಲ್ಲ ಇತ್ತು ಚಿನ್ನು, ಅಂದ್ರೆ ಕರೆಂಟ್ ಎಲ್ಲ ಇರ್ಲಿಲ್ಲಲ್ಲ ಅವಾಗಿತ್ತಾ? ಗೊತ್ತಿಲ್ಲ. ಈ ಸೈಡ್ ಎಲ್ಲ ಇತ್ತು, ತುಂಬಾ ಇತ್ತಂತೆ. ಅಪ್ಪನಿಗೆಲ್ಲ ಸಿಕ್ಕಿದೆ ಬೇಜಾನ್ಸಲ್ಲಿ. ಹೌದಾ? ಅವ್ರು ನಂಬ್ತಿರ್ಲಿಲ್ಲ, ಆದ್ರೂ ರಿಯಲ್ ನೋಡಿದ್ಮೇಲೆ ಹೌದಾ? ಯಪ್ಪ, ಅಮ್ಮ ಅವತ್ತದ ಕೇಳುದು ಸಿಟಿಗೆ ಒಮ್ಮೆ ಹೋಗುವ ಅಂತ. ಹೌದಾ? ಭಯಕ್ಕ? ಅಂದ್ರೆ ಜಾಗ ಮಾರೋ ಅಂತ ಹೇಳ್ತಾರಲ್ಲ ನಿಮ್ಮೊಟ್ಟಿಗೆ, ಅದಕ್ಕೋಸ್ಕರ. ಅಮ್ಮ ನಾವು 3 ಜನ ಇವಾಗ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಅಂದ್ರೆ ಸುಮ್ನೆ ಹೋಗ್ ಬರೋಣ ಅಂತ, ಅಂದ್ರೆ ಕ್ಯಾಮ್ರಾಗ್ ಸಿಗುತ್ತಾ ಇಲ್ವಾ ಅಂತ. ದೇವ್ವ ಅಂದ್ರೆ ನೋಡೋಣ. ಮನ್ಪಂದ್ ಜೆಪ್ಪಲೆ ಅವಳು ಅಕ್ಕ ಹೋದಾಗ ತೋಜು ಏನ್ ಮಾಡಿದ್ರು? ಬೇಡ ಹೋಗ್ಬಿಡಿ, ಕಷ್ಟ ನೋಡ್ಬೇಡಿ ಸುಮ್ಮನೆ. ನೀವು ಸುಮ್ಮನೆ ಮಲ್ಕೊಳ್ಳಿ. ಅದೇ ಆಯ್ತು, ನಾ ಹೇಳಿದೆಲ್ಲ. ಸರಿ, ಆವು ಪೂಜಾ. ಗೈಸ್ ಇವಾಗ 12:30 ಆಯ್ತು. ಸನ್ನುಮ ನಿಧಾನಕ್ಕೆ ಬನ್ನಿ. ಅಮ್ಮ ಮಲಗಿರ್ತಾನೆ ರೂಮಲ್ಲಿ. ಟಾರ್ಚ್ ಒಂದು ಸಾಕು. ಪವರ್ ಇದೆ ತಾನೆ? ಚಾರ್ಜಿಂಗ್ ಹಾಕಿದ್ರಾ? ಬನ್ನಿ ಬೇಗ. ಗಾಯ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟಾಯಿತು? 12:30 ಅಲ್ಲ? 12:30 ಆಯಿತಾ? ಗಾಯ್ಸ್ 12:30 ಆಯಿತು. ಜೊತೆಗೆ ಇದನ್ನು ತೊಗೊಂಡಿದ್ದೀವಿ. ಬನ್ನಿ ಸುಮ್ಮನೆ ನೋಡೋಣ ಹೇಗಿರುತ್ತೆ ಅಂತ. ಗಾಯ್ಸ್ ಟೈಮ್ ಇವಾಗ 12:30 ಆಯಿತು. ಇವಾಗ ಇದೇ ರೂಟಲ್ಲಿ ನಾವು ಹೋಗಬೇಕು. ಅಮ್ಮ ಹೇಳಿ ಸ್ಟೋರಿ ಇಲ್ಲೇ ಅಲ್ವಾ ಅಮ್ಮ? ಇಲ್ಲೇ ಬನ್ನಿ, ಲೈಟ್ ಇಟ್ಕೊಳ್ಳಿ. ಹಾಂ, ಇಲ್ಲೇ ಸ್ಟೋರಿ ತಾನೇ? ಕೆಳಗೆ ತೋಟ ಇದೆ ಅಲ್ವಾ? ಅದೇ ನೀರು ಜಾಗ ಬರ್ತಿತ್ತಲ್ಲ ಅಲ್ಲೇನಾ? ಅಂದರೆ ಅಲ್ಲ ಕಲ್ಲುಗಳೆಲ್ಲ ಬೀಳೋದು? ಕಲ್ಲುಗಳೆಲ್ಲ ಅಲ್ಲೇನ ಬೀಳೋದು? ಧನ್ಯಮ್ಮ ಸ್ವಲ್ಪ ನೀವು ಮುಂದೆ ನಡೀರಿ. ಅಷ್ಟು ಹೋಗಕ್ಕೆ ನಿಮ್ಗೆ ಧೈರ್ಯ ಅಲ್ವಾ? ನಂಗೆ ಮದುವೆ ಆಗಲಿಲ್ಲ, ನಡೀರಿ, ಏನಾಗಲ್ಲ. ಹೋಗು. ಯಪ್ಪ, ಇಲ್ಲಿ ಇಳಿಯೋದೇ ಕಷ್ಟ ಅಮ್ಮ. ಇಲ್ಲಿ ನಾನೇ ಹೋಗ್ತೀನಿ ಮುಂದೆ. ಅಂದರೆ ಕ್ಯಾಮ್ರಾ ಕ್ಯಾಪ್ಚರ್ ಆಗಬೇಕು ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ಗಾಯ್ಸ್, ನಾವು ನೋಡ್ತಾ ಇದ್ದೀವಿ. ಇವಾಗ ನಾವು ಅಡಕೆ ತೋಟದಲ್ಲಿದ್ದೀವಿ. ಇನ್ನೂ ಡೌನ್ ಹೋಗ್ಬೇಕು. ತೋಟ ಎಲ್ಲಿ ಬರುತ್ತಮ್ಮ? ಕೆಳಗೆ ಹೋಗ್ಬೇಕು. ಅಲ್ಲ ಅಲ್ಲಿ ತಾನೇ ಚಾರ್ಲಿ ಮಾಡಿದೀವಲ್ವಾ, ನಂಗೊಂಥರ ಭಯ ಆಗ್ತಿದೆ. ಇಲ್ಲೇನಾಗಲ್ಲ ಬನ್ನಿ. ಅಂದರೆ ನಾವು 3 ಜನ ಇದ್ದೀವಲ್ಲಮ್ಮ, ಜಸ್ಟ್ ನಾವು ಹಿಂಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡೋಣ ಅಷ್ಟೇ, ಸರಿನಾ? ಬನ್ನಿ ಮುಂದೆ ಬನ್ನಿ. ಬನ್ನಿ ಬೇಗ. ಕಾಲು ಜಾರ್ತು ಇಲ್ಲಿ. ಬನ್ನಿ ಬೇಗ. ಹಾಂ, ಏನು ಇಲ್ಲಿ ಹಿಂಗೈತೆ ಪ್ಲೇಸು? ಈಗೇನೋ ಒಂಥರ ಸೌಂಡ್ ಬರ್ತೈತೆ ತಾನೇ? ಏನೋ ಒಂಥರ ಅದೇನೋ ಒಂಥರ ಕೂಗೋ ಥರ ಸೌಂಡ್ ಬರ್ತಾ ಇದೆ. ಇವಾಗ ಇಲ್ಲೇ ಇಳಿಬೇಕಾ? ಇಲ್ಲಿ ಹಿಡ್ದು ಹೋಗ್ಬೇಕಾ? ಈ ಸೌಂಡ್ ಬರ್ತಿದ್ದಲ್ಲ ಅವತ್ತು ನಮ್ಮಮ್ಮ ಅದೇ ಸೌಂಡ್ ಹಿಡಿದರೆ ಅದು ದೆವ್ವ ಕೂಗೋದಂತೆ. ಆ ಥರ ಅದು ಕಾಣಿಸುತ್ತಾ? ಬೇಡ ಬನ್ನಿ, ದೂರದಿಂದಮ್ಮ. ಸಣ್ಣ ಬನ್ನಿ ಇಲ್ಲಿವರೆಗೂ ಬಂದು ವೇಸ್ಟ್ ಆಗುತ್ತೆ. ಸೌಂಡ್ ಮಾಡಬೇಡ್ರಿ, ಅಮ್ಮ ಬರ್ತಾರೆ. ತೋಟಲ್ಲಿ ದೊಡ್ಡ ಕಲ್ಲಿರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಕೂಗೋದು ಹಂಗೇನಂತ ದೇವ ಅವತ್ತೇ ಹೇಳಿದ್ದಾರೆ ನನಗೆ. ಬನ್ನಿ ಆಯ್ತು, ಈ ಕಡೆ ಹೋಗೋಣ. ನಡೀರಿ ಮುಂದೆ ನಡೀರಿ. ನನ್ನನ್ನೇ ನಡೀರಿ, ನಾನು ಲೈಟ್ ಬಿಡ್ತೀನಿ ಹೋಗಿ. ನಾನೇ ಏಯ್ ಆ ಥರ ಎಲ್ಲ ಹೇಳ್ಬಾರ್ದು. ಹೋಗು, ಎದುರ್ಕೊಂಡು ಹೋಗೋದು ಬೇರೆ. ಧೈರ್ಯ ಇದೆ ಅಂತ ಹೇಳ್ತೀರಾ? ಮಾತ್ರ ಹೇಳ್ತಾರಲ್ಲ, ಜೈ ಶಂಭುಲಿಂಗ ಬಾ ಹೋಗು. ಸೌಂಡ್ ಮಾಡಬೇಡಿ, ಜಾಸ್ತಿ ಸೌಂಡ್ ಮಾಡಬೇಡಿ. ಇಲ್ಲಿರೋ ಸೌಂಡೇ ಕೇಳೋಕ್ಕಾಗ್ತಾ ಇಲ್ಲ, ಆ ಥರ ಇದೆ ಸೌಂಡು. ಹುಷಾರು ಸನ್ನುಮ, ಕಬ್ಬಿಣ ಕತ್ತಿ ಹಿಡ್ಕೊಂಡಿರಿ ಕೈಯಲ್ಲಿ. ನಿಧಾನ ಜಾರ್ ಬೀಳ್ಬಾರ್ದು. ಬೇಗ ನಡೀರಿ. ಏನದು ಸೌಂಡು? ಏನೋ ಒಂಥರ ಸೌಂಡ್ ಬರ್ತಿದೆ ಅಲ್ವಾ? ಸೌಂಡ್ ಬರ್ತಿದೆ ಅಮ್ಮ. ಇಲ್ಲನಾ? ಈ ಸೌಂಡಾ? ನಡೀರಿ ಬೇಗ. ನನಗೆ ಇಲ್ಲಿಂದ ಏನೋ ಒಂಥರ ಭಯ ಆಗ್ತೈತೆ. ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ನಡೀರಿ. ಇನ್ನೆಷ್ಟು ದೂರ ಐತೆ? ಇರಿ ಆಯಿತು. ಏನಂದರೆ ನಾನು ಇವಾಗ ವಿಡಿಯೋ ಹಿಡಿತಿದ್ದೀನಲ್ವಾ, ಕಷ್ಟ ಆಗುತ್ತೆ. ನನಗೂ ಹಿಂದೆಯಿಂದ ಭಯ ಆಗಲ್ವಾ ಗಾಯ್ಸ್? ಹಿಂದೆ ನೋಡಿದ್ರೆ ಇನ್ನೂ ಭಯ ಆಗ್ತಾಯಿದೆ ಗಾಯ್ಸ್. ಎಷ್ಟು ಡೌನ್ ಇಳಿದ್ಬಿಟ್ಟು ಹೋಗ್ತಾಯಿದ್ದೀವಿ ಗೊತ್ತಾ? ಹುಷಾರಮ್ಮ.
ಫೋನ್ ಚಾರ್ಜಿಂಗ್ ಇದೆ. ಹಾ ಏನು ಭಯ ಆಗೋದು ಲೈಟ್ ಆಫ್ ಆಗುತ್ತಂತೆಲ್ಲ ಮುಂಚೆ ಹೇಳ್ತಿದ್ರಲ್ಲ ಒಬ್ಬೊಬ್ರು. ಅದು ಕಾಡಲ್ಲ ಅಲ್ಲ, ಅದು ಕಾಡಲ್ಲಿ. ಆ ಥರ ಎಲ್ಲ ಆಗೋ ಚಾನ್ಸೇ ಇಲ್ಲ. ಆ ಥರ ಆದರೆ ನೋಡ್ಕೊಳ್ಳೋಣ. ಇನ್ನೂ ಎಷ್ಟು ದೂರಮ್ಮ? ಇಲ್ಲೇನೇ ಡರ್ ಆಗ್ತೈತೆ ನನಗೆ. ಅಂದರೆ ಎಲ್ಲಿ ಸೌಂಡು ಯಪ್ಪ ಇಲ್ಲಿ ಈ ಸಲ ಲೈಟ್ ಹಾಕಿ ಏನೋ ಒಂಥರ ಸೌಂಡ್ ಬರ್ತೈತಾನೆ. ಅದು ಎಲ್ಲಿಂದ ಕೂತಿರೋದು? ಇಷ್ಟೊತ್ತಲ್ಲಿ ಯಾರು ಕೂಗ್ತಾರೆ ಇಲ್ಲಿ? ಏನೋ ಒಂಥರ ಸೌಂಡು, ಯಾರೋ ಮಾತಾಡ್ತಾ ಇರೋ ಥರ ಸೌಂಡ್ ಆಗ್ತೈತೆ ತಾನೆ. ಇಲ್ಲಿ ಯಾವ ಮನೇನೂ ಇಲ್ಲ ಗಾಯ್ಸ್, ಯಾವ ಮನೇನೂ ಇಲ್ಲ. ಯಪ್ಪ ಹೆಂಗೆ ಸುಮ್ಮನೆ ಯಾಕೆ ದೊಡ್ಡವ್ರ ಮಾತಿಗೆ ನಾವು ಬೆಲೆ ಕೊಡೋದು ಹೋಗ್ತೇವಲ್ಲ. ಇನ್ನೊಂದು ಲಾಸ್ಟ್ ಆ ಕಡೆ ನಿಂತ್ಕೊಂಡು ಮೇಲೆ ಎಲ್ಲ ಕಾಣುತ್ತಲ್ಲ, ಅಲ್ಲಿ ನೋಡೋಣ ಬನ್ನಿ. ನಡೀರಿ ಬೇಗ ಗಾಯ್ಸ್. ಇನ್ನೇನು ಬಂದರೆ ನೀರು ಇದು ಬರುತ್ತೆ. ಹುಷಾರಮ್ಮ, ಅದು ಎತ್ತಾಕಿ. ಹುಷಾರು ಸೌಂಡ್ ಮಾಡಬೇಡಿ, ಅಮ್ಮ ಬರ್ತಾರೆ. ಗಾಯ್ಸ್ ಆಲ್ರೆಡಿ ನಾವು ಸ್ವಲ್ಪ ದೂರ ಬಂದ್ವಿ. ಇಲ್ಲೇ ಅನಿಸುತ್ತೆ ಕಾಣೋದು. ಹೆವಿ ಭಯ ಆಗ್ತಾಯಿದೆ. ಎಲ್ಲಿ ನೋಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಏನೋ ಯಾರ್ದು ಒಂಥರ ಕಾಲೇಜು ಶಬ್ದ ಬರ್ತಾಯಿದ್ಮ. ನಮ್ದೇನ ಯಾರ್ದು ಅಂತಾನೆ, ಯಾರ್ದು ಕಾಲೇಜು ಶಬ್ದ ಬರ್ತಾನೆ ಐತೆ. ನಾನು ಹಿಂದೆನೂ ಬರೋ ಥರ ಆಗ್ತೈತೆ. ಹ್ಞೂ ನೋಡು ಇಲ್ಲಿ ನೋಡ್ರಿ ಕತ್ತಿ ಹಿಡ್ಕೊಂಬ, ಹಂಗೆ ಕಬ್ಬನ ಹಿಡ್ಕೊಂಡು. ಎಲ್ಲದು ಸೌಂಡು? ಏನು ಅದು? ಡ್ರಮ್, ಅದು ಪಂಪ್ ಸೆಟ್ ಇದು. ಅಲ್ಲಿ ಏನೋ ಸೌಂಡು. ನಾಯಿಗಳ? ಎಷ್ಟು ನಾಯಿಗಳೆಲ್ಲ ಬೊಗಳುತ್ತಾ ಇದೆ. ನಾಯಿಗಳು ಬೊಗಳಿದ್ರೆ ಅದು ಸಿಗ್ನಲ್ ಕೊಟ್ಟಂಗೆ ತಾನೆ. ನಿಮ್ಗೊಂದು ವಿಷಯ ಗೊತ್ತಾ? ದೇವು ಏನಾದರೂ ಸೌಂಡ್ ಮಾಡಿದ್ರೆ ಫಸ್ಟ್ ಕೇಳೋದೇ ಪ್ರಾಣಿಗಳಿಗೆ. ಹೌದಾ? ಇಲ್ಲದಿದ್ರೆ ನಾಯಿಗೆಲ್ಲ ಅಪ್ಪ ಭಯನೇ ಆಗ್ತಾ ಇದಲ್ಲಮ್ಮ. ಬಿಡಿ ಹೊರಡೋಣ. ಯಪ್ಪ ಗಾಯ್ಸ್ ನೋಡಿ ಗಾಯ್ಸ್, ಇಲ್ಲಿ ಏನೂ ಇಲ್ಲ. ಇಲ್ಲೇ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತೋಡ ನಾವು ದೂರದಲ್ಲಿ ನಿಂತಿದ್ದೀವಿ. ಅಲ್ಲಿ ಡೌನಲ್ಲಿ ತೋಳಿರೋದು. ಅಲ್ಲಿ ಹೋಗಕ್ಕೆ ಕಷ್ಟ ಆಗುತ್ತಲ್ಲ ಇಲ್ಲಿಂದ. ಇಲ್ಲಿ ಸೌಂಡ್ ಬರ್ತಿದೆ. ಏನದು? ನಡೀರಿ ಬೇಗ ಸೌಂಡ್ ಬರ್ತಿದೆ. ನಿಧಾನಕ್ಕೆ ಹೋಗಿ. ಏನದು? ಮಾ ಬೇಗ ನಡೀರಿ, ಓಡ್ರಿ ಹತ್ತಿರ ಮೇಲೆ. ನಾವು ಪಾಸ್ ಆಗ್ತಾ ಇದೀಮ್ಮ. ಇರಿಮಾ ನಡೀರಿ, ಬೇಗ ಮೇಲೆ ನಡೀರಿ. ನನ್ನ ಸ್ಲಿಪ್ಪರು. ಬೇಗ ನಡೀರಿ. ಯಪ್ಪ ಎಲ್ಮ ಅದು? ಏನೋ ಒಂಥರ ಕಾಣಿಸ್ತು ತಾನೆ. ವೈಟ್ ಕಾಣಿಸ್ತಿಲ್ವಾ? ಎಲ್ಲಿ? ಆ ಸೈಡು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅಯ್ಯೋ ಗಾಯ್ಸ್, ನಿಮಗೆ ಯಾರಂತ ಗೊತ್ತಾಯ್ತಾ? ಬನ್ನಿ ಅಮ್ಮ, ಇಲ್ಲಿ ಫೋನ್ ಹಿಡ್ಕೊಂಡಿರೋ ದೆವ್ವ. ಅಯ್ಯೋ ಗಾಯ್ಸ್ ನೋಡಿ ಗಾಯ್ಸ್, ಅಮ್ಮನ ಹೆಂಗ್ ಮೇಕಪ್ ಮಾಡಿದೀವಿ. ಇಷ್ಟೊತ್ತು ನಾವು ಮಾಡಿದ್ದು ನಿಮಗೆ ಪ್ರ್ಯಾಂಕು. ಆಕ್ಚುಲಿ ಹೇಳ್ಬೇಕಂದ್ರೆ ನೀವೆಲ್ಲರೂ ಹೇಳ್ತಿದ್ರಿ ಪ್ರ್ಯಾಂಕ್ ಮಾಡಿ, ಸಣ್ಣವ್ರಿಗೆ ಪ್ರ್ಯಾಂಕ್ ಮಾಡಿ, 300ಕ್ಕೆ ಪ್ರ್ಯಾಂಕ್ ಮಾಡಿ ಅಂತ. ನಾವು ಅಮ್ಮ ಎಲ್ಲರೂ ಸೇರಿ ನಿಮ್ಗೆ ಪ್ರ್ಯಾಂಕ್ ಮಾಡಿಬಿಟ್ವಿ. ಚೆನ್ನಾಗಿತ್ತಾ? ಎಷ್ಟು ಭಯ ಆಯ್ತು ನಮ್ಗೆ. ಆದ್ರೂ ಅಮ್ಮ ಭಯ ಆಯ್ತು, ನಿಜ ಭಯ ಆಯ್ತು. ನೀವು ಸೌಂಡ್ ಮಾಡಿದಲ್ಲ ತಾನೆ, ಅಲ್ಲಿ ಸೌಂಡ್ ಕೇಳಿ ನೋಡಿ ಹೆಂಗೆ ನೆಗ್ತಾ ಇದ್ದಾರೆ. ನೋಡಿ ಗಾಯ್ಸ್, ಅಮ್ಮನ ಯಾವ ತರ ರೆಡಿ ಮಾಡಿದ್ವಿ. ನಾವೇ ಇದೊಂಥರ ಸ್ಕ್ರಿಪ್ಟ್ ತರ ಮಾಡಿದ್ದಷ್ಟೇ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಅಷ್ಟೇ. ಯಾರು ಬೈಕೊಂಬೇಡಿ, ಬೇಜಾರು ಮಾಡ್ಕೊಂಬೇಡಿ. ಬನ್ನಿ ಅಮ್ಮ, ಫಸ್ಟ್ ಮೇಲ್ಗೆ ಹೋಗೋಣ, ಅಲ್ಲೋಗಿ ಮಾತಾಡೋಣ ಬನ್ನಿ. ಗಾಯ್ಸ್, ಇಷ್ಟೊತ್ತು ನಾವು ನಿಮಗೆ ಮಾಡಿದ್ದು ಪ್ರ್ಯಾಂಕ್ ಅಷ್ಟೇ. ಅಂದ್ರೆ ಒಂದು ಹಾರರ್ ಪ್ರ್ಯಾಂಕ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಯಾರ್ಯಾರು ಬೇಜಾರು ಮಾಡ್ಕೊಬೇಡಿ, ಇದು ಜಸ್ಟ್ ತಮಾಷೆಗೋಸ್ಕರ ಮಾಡಿದ್ದು. ಇವಾಗ ಟೈಮ್ ಎಷ್ಟು ಅಂತ ಸಣ್ಣವ್ರು ತೋರಿಸ್ತಾರೆ ನಿಮಗೆ. ಟೈಮ್ ಎಷ್ಟು ತೋರಿಸಿಮ್ಮ? ಫೋನ್ ತಗೊಂಡು ಬಂದು ತೋರಿಸಿ. ಅಮ್ಮನ ಫೋನ್ ಇದೆಯಲ್ಲ ತೋರಿಸಿ.
ಗಾಯ್ಸ್ ನಾವು 12 ಗಂಟೆಯಲ್ಲಿ 11 ಗಂಟೆಲೆಲ್ಲ ಬಂದು ಏನೂ ಮಾಡಿಲ್ಲ. 7:59 7:59 ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸುಮ್ಮನೆ ನಾವು ತಮಾಷೆಗೆ ಮಾಡಿದ್ದು ಮನೆ ಮುಂದೆನೆ. ನಾವು ಅಷ್ಟು ದೂರ ಎಲ್ಲೂ ಹೋಗಿರ್ಲಿಲ್ಲ, ಇಲ್ಲೇ ಜಸ್ಟ್ ಕೆಳಗಡೆ ಇದ್ವಿ. ಮೀಟ್ರು ಇಲ್ಲ ನಮಗೆ. ಒಂದ್ಸಲಿ ಆಗಿದ್ದೆ ಸಾಕು ನಮ್ಗೆ. ಬೇಜಾರ್ ಮಾಡ್ಕೊಳ್ಬೇಡಿ, ಯಾಕಂದ್ರೆ ನೀವೇ ಕೇಳ್ತಿದ್ರಲ್ಲ ಪ್ರ್ಯಾಂಕ್ ಮಾಡಿ ಅಂತ, ನಿಮ್ಗೇನೆ ಮಾಡಿದಿಲ್ಲ. ಹೌದು, ಎಷ್ಟೊಂದ್ ಜನ ಹಾರರ್ ವಿಡಿಯೋನು ಕೇಳ್ತಾ ಇದ್ರು ಅಲ್ವಾ. ಗೈಸ್ ಎಷ್ಟೊಂದ್ ಜನ ಹಾರರ್ ಬೇಕು ಅಂತ ಕೇಳ್ತಿದ್ರಿ, ಅದಕ್ಕೋಸ್ಕರ ಮಾಡಿದ್ದು ಅಷ್ಟೇ. ಪಾಪ ಅಮ್ಮನಿಗೆ ನೋಡಿ ಯಾವ ತರ ಕಾಸ್ಟ್ಯೂಮ್ ಹಾಕ್ಸಿದೀವಿ. ಸೇಮ್ ದೆವ್ವ ಇದ್ದಂಗಿದಾರಲ್ವಾ. ಮಾಡಿ ಅಮ್ಮ ಒಂದು ಆಕ್ಷನ್ ಮಾಡಿ. ಅಪ್ಪನ್ ಶರ್ಟು, ಧನ್ಯ ಅವ್ರದ್ದು ವೇಲು. ಏನು ಆಕ್ಟ್ ಮಾಡ್ತಾರೆ ಆಕ್ಟ್ ಮಾಡಿ. ಸೂಪರ್ ಆಗಿತ್ತಲ್ವಾ. ಎಲ್ಲರೂ ಭಯ ಪಟ್ಟಿರ್ತಾರಲ್ವಾ. ಭಯ ಪಟ್ಟಿರ್ತಾರೆ ಅಂತ ಅನ್ಕೋತೀರಾ? ನಿಜ ಭಯ ಪಟ್ಟಿರ್ತಾರೆ. ಭಯ ಪಟ್ಟಿದಾರಮ್ಮ ಎಲ್ಲರೂ? ಭಯ ಪಟ್ಟಿರ್ತಾರೆ. ಡ್ಯಾನ್ಸ್ ಮಾಡ್ತಾರೆ. ತಂಗಾಳಿಯಲ್ಲಿ ನಾನು ಗೈಸ್ ಜಸ್ಟ್ 8 o'clock ಅಷ್ಟೇ. ನಾವು ಸುಮ್ನೆ ನಿಮ್ಗೆ ಹೇಳಿದ್ದು. ಇದು ಹಾ, ನಿಮಗೆ ಪ್ರ್ಯಾಂಕ್ ಮಾಡ್ಬಿಡ್ವಿ ಅಂತ ಬೇಜಾರಾಗ್ಬಿಡಿ ಅಲ್ವಾ ಅಮ್ಮ ಸನ್ನೋರ್ ಹೇಳಿ. ಬೇಜಾರು ಪಡ್ಕೋಬೇಡಿ ಗೈಸ್. ಸ್ಟಾರ್ಟಿಂಗ್ ನಾವೇನಂತಂದ್ರೆ ಎಷ್ಟೋ ಜನ ಕಾಮೆಂಟ್ಸ್ ಮಾಡ್ತಿದ್ರು ಪ್ರ್ಯಾಂಕ್ ಮಾಡಿ ಅಂತ. ಸೊ ಮತ್ತೆ ಹಾರರ್ದು ಮಾಡಿ ಅಂತ ಹೇಳ್ತಿದ್ರು. ಹಾರರ್ದು ಮಾಡಿ ಅಂತಾನು ಅಂತಿದ್ರು. ಸೊ ಅದಕ್ಕೋಸ್ಕರ ಫಸ್ಟ್ ನಿಮ್ಗೇನೆ ಫಸ್ಟ್ ಪ್ರ್ಯಾಂಕ್ ಮಾಡಿದ್ದು. ಹೆಂಗಿತ್ತು ಈ ಪ್ರ್ಯಾಂಕ್ ಅಂತ ಕಮೆಂಟ್ ಮಾಡಿ. ಮತ್ತೆ ಪ್ಲೀಸ್ ಬೈಕೋಬೇಡಿ, ಜಸ್ಟ್ ಇದು ನೆಕ್ಸ್ಟ್ ಚಿಕ್ಕ ಮಕ್ಳು ನೋಡಿದ್ರು ಕೂಡ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಮಾಡಿದ್ದಷ್ಟೇ. ಅಷ್ಟೇ. ಮತ್ತೆ ಅಷ್ಟು ಕಾಡಿಗೆ ಹೋಗಿ ಮಾಡುವಷ್ಟು ಮೀಟರ್ ಕೂಡ ಇಲ್ಲ ಗೈಸ್ ನಮ್ಗೆ ಇವಾಗ. ನಿಜವಾಗ್ಲೂ ಒಂದ್ಸರಿ ಸಾಕಾಗೋಗಿದೆ. ಚಾರ್ಲಿ ಮಾಡಿಯೇ ಸಾಕಾಗಿದೆ. ಗೈಸ್ ಚಾರ್ಲಿ ಮಾಡಿನೇ ಸಾಕಾಗೋಗಿದೆ. ನಾನಂತೂ ಹೆವಿ ಬೇವ್ತೋದೆ ಅಲ್ಲಿ ಹೋಗ್ಬಿಟ್ಟು ಬಂದಾಗ. ಹತ್ತಿ ಇಳ್ದಾಗ ನಾನು ಸ್ಲಿಪ್ಪರ್ ನಿಜವಾಗ್ಲೂ ಬಿಚ್ಚೋಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಮಾತ್ರ. ನೀವಂತೂ ಫುಲ್ಲು ನಂಬಿದ್ರಿ ಅಂತ ನಾವು ಅನ್ಕೊಂಡಿದೀವಿ. ಬೇಜಾರು ಮಾಡ್ಕೊಬೇಡಿ, ಇದು ಜಸ್ಟ್ ಒಂದು ಸಿಂಪಲ್ ಆಗಿ ನಿಮಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಹಾರರ್ ಪ್ರ್ಯಾಂಕ್ ಮಾಡಿದ್ದು, ಬೈಕೊಂಬೇಡಿ. ಸೊ ಏನಂದರೆ ಎಲ್ಲರೂ ಕೇಳ್ತಿದ್ರಿ ಹಾರರ್ ವಿಡಿಯೋ ಮಾಡಿ, ನೀವು ಚೆನ್ನಾಗಿ ಮಾಡ್ತೀರಾ ಚಾರ್ಲಿ ಎಲ್ಲ ಮಾಡಿ ಚೆನ್ನಾಗಿತ್ತು ಅಂತ. ಸೊ ಆ ಥರ ರಿಸ್ಕ್ ತೊಗೊಂಡು ಮಾಡೋದಕ್ಕಿಂತ ಈ ಥರ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಜಸ್ಟ್ ಒಂದು ಕಂಟೆಂಟಲ್ಲಿ ಮಾಡಿದ್ದಷ್ಟೇ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಾರ್ಲಿ ಮಾಡಿದ್ವಲ್ಲ, ಅದು ಕಂಟೆಂಟ್ ಅಲ್ಲ, ಅದು ಕಂಟೆಂಟ್ ಥರನೇ ಮಾಡೋಕ್ಕೋಗಿ ಅದು ರಿಯಲ್ ಆಗಿ ಆಗಿದ್ದು. ಬಟ್ ಇದು ಜಸ್ಟ್ ನಿಮಗೆ ಪ್ರ್ಯಾಂಕ್ ಮಾಡೋಕ್ಕೆ ಅಂತ ನಾವು ತಯಾರಿ ಮಾಡ್ಕೊಂಡಿದ್ದು, ಮನೆ ಮುಂದೆನೇ ಮಾಡೋಣ ಅಂತ. ಏನಕ್ಕೆ ನಾನು ನಿಮಗೆ ಓದ್ ವ್ಲಾಗಲ್ಲಿ ಹೇಳಿದ್ದೆ ಈ ಪ್ಲೇಸು ಸ್ವಲ್ಪ ಹಾರರ್ ಥರ ಇದೆ, ಅಂದರೆ ಹಾರರ್ ಥರ ಪ್ಲೇಸ್ ಥರ ಇದೆ. ಸೊ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದೇ ಕಾನ್ಸೆಪ್ಟ್ನ ನಿಮ್ಮ ಮೇಲೆ ಪ್ರಯೋಗ ಮಾಡಿಬಿಟ್ವಿ. ಬೇಜಾರು ಮಾಡ್ಕೊಂಬೇಡಿ ಎಲ್ಲರೂ. ಯಾವ ಮಕ್ಕಳು ಕೂಡ ಅಷ್ಟೇ ಹೆದರ್ಕೋಬೇಡಿ. ಈ ವಿಡಿಯೋ ನೋಡಿ, ಇದು ಜಸ್ಟ್ ಪ್ರ್ಯಾಂಕ್ ಅಷ್ಟೇ, ರಿಯಲ್ ಅಲ್ಲ. ನೆಕ್ಸ್ಟ್ ತಂದೆ ತಾಯಿಯನ್ನು ಕೂಡ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ ಪಾಪ ಅವರು. ಹೌದು, ಮಕ್ಳಿಗೆ ಜಾಸ್ತಿ ಭಯ ಆಗುತ್ತಲ್ವಾ. ಸೊ ಇದು ನಿಜ ಅಲ್ಲ. ಮತ್ತೆ ಫ್ಯೂಚರ್ ಅಲ್ಲಿ ಇಲ್ಲಿ ಹಾರರ್ ಮೂವಿ ಅಂತ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಾನು ಎಲ್ಲ ಪ್ಲಾನಿಂಗ್ ನಡೀತದೆ. ಅದು ನೆಕ್ಸ್ಟ್ ನಾವು ಇನ್ಫಾರ್ಮ್ ಮಾಡ್ತೀವಿ. ಅದಕ್ಕೋಸ್ಕರ ಸಪರೇಟ್ ಬ್ಲಾಗ್ ಕೂಡ ಮಾಡ್ತೀವಿ. ಮೂವಿ ಮಾಡೋದಾದ್ರೆ ಅಲ್ವಾ ಮುನ್ನು? ಹೌದು, ನೆಕ್ಸ್ಟ್ ಮಾಡೋಣ ಒಂದು ಒಳ್ಳೆ ಪ್ಲಾನ್ ಮಾಡಿ. ಓಕೆನಾ? ಹಾರರ್ ಮೂವಿ ಅಂದ್ರೆ ಕಾಡಲ್ಲೇ ಮಾಡ್ಬೇಕಂತಿದ್ವಿ. ಅದು ಮೂವಿ ರಿಯಲ್ ಪ್ರ್ಯಾಂಕ್ ಅಲ್ಲ. ಜಸ್ಟ್ ಈ ಸೈಡ್ ಮಾಡಿದ್ರೆ ಹಾರರ್ ಮೂವಿ ಹೆಂಗಿರುತ್ತೆ ಅಂತ ಒಂದು ಪ್ರ್ಯಾಂಕ್ ಮುಖಾಂತರ ನಿಮಗೆ ತೋರಿಸಿದ್ದು ಅಷ್ಟೇ ಗಾಯ್ಸ್. ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬ್ಯಾಡ್ ಕಮೆಂಟ್ ಎಲ್ಲ ಮಾಡೋಕೆ ಹೋಗ್ಬೇಡಿ, ಜಸ್ಟ್ ನಿಮಗೋಸ್ಕರ ಅಂತ ಮಾಡಿದ್ದು. ಇದರಿಂದ ನಾವೇನಾದರೂ ಬೇಜಾರು ಮಾಡಿದರೆ ಈಗಲೇ ನಾವೇ ಸಾರಿ ಕೇಳ್ತಾ ಇದ್ದೀವಿ. ಸಾರಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಎಲ್ಲರ ಆ್ಯಕ್ಟಿಂಗು ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಎಲ್ಲರೂ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಣ್ಣ ಅವರು ಮಾಡಿದ್ದಾರೆ. ನಂಗೆ ಹೆವಿ ನಗು ಬರ್ತಿತ್ತು ಮುನು, ಕಂಟ್ರೋಲ್ ಮಾಡ್ತಾ ಇದ್ದೆ. ಯಾಕೆ ಹೇಳಿ, ಅಕ್ಕ ನಂದೊಂದು ಡೈಲಾಗ್ ಕೇಳಿದಾಗ ಹೆವಿ ನಗು ಬರ್ತಿತ್ತು. ಮತ್ತೆ ರಿಯಲ್ ಆಗಿ ಬಿದ್ಬಿಟ್ಟೆ ನಾನು ಬಿದ್ದೆ. ನನ್ ಕೈಗೂ ಭಯ ಆಗ್ತಿತ್ತಾ? ಭಯ ಆಗ್ತಿರ್ಲಿಲ್ಲ, ಆದ್ರೆ ಮಾತಾಡ್ಬೇಕಲ್ಲ, ಏನ್ ಮಾತಾಡೋದು ನಂಗೆ ಬಾಯಿಗೆ ಬಂದದೇನೆಲ್ಲ ಮಾತಾಡಿದೀನಿ. ಸಾರಿ. ಬೇಜಾರು ಮಾಡ್ಕೋಬೇಡಿ ಯಾರುನು. ಅಮ್ಮ ನೀವು ಅಷ್ಟೇ ಆಕ್ಟಿಂಗ್ ಸಕ್ಕದಾಗಿ ಮಾಡಿದ್ದೀರಾ. ಅದೇ ದೆವ್ವ ಸ್ಟೋರಿ ಬೇರೆ ಹೇಳಿದ್ರಲ್ಲ, ಥ್ಯಾಂಕ್ ಯು. ದೆವ್ವದು ಸ್ಕ್ರಿಪ್ಟೆಡ್ ಸ್ಟೋರಿ. ಬಟ್ ಅದು ರಿಯಲ್ ಸ್ಟೋರಿನೇ ಮುನು. ಅದು ಆಕ್ಚುಲಿ ರಿಯಲ್ ಸ್ಟೋರಿಯೇ, ಮುಂಚಿನ ಸ್ಟೋರಿ ಅದು. ತುಂಬಾ ಹಳೆ ಸ್ಟೋರಿ ಗಾಯ್ಸ್. ಸುಮ್ನೆ ಅಮ್ಮ ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಕಂಟೆಂಟ್ ಅವ್ರು ಹೇಳಿದಾಗ ಭಯದಲ್ಲಿ ನಾವು ಹೋದ್ರೆ ನಿಮ್ಗೆ ಭಯ ಸಖತ್ತಾಗಿರುತ್ತೆ. ರಿಯಲ್ ಭಯ ಫೀಲ್ ಆಗ್ಲಿ ಅಂತ ಹೇಳಿ ನಾವು ಮಾಡಿದಲ್ವಾ ಅಮ್ಮ? ನಿಮ್ಗೆ ಭಯದ ಫೀಲ್ ಆಗ್ಲಿ, ಅಮ್ಮ ಹೇಳ್ದಾಗ ನೀವು ಭಯ ಪಡ್ತೀರಾ ಅನ್ನೋದಕ್ಕೋಸ್ಕರ ದೊಡ್ಡವ್ರ ಕೈಲಿ ಹೇಳ್ಸಿ ನಾವು ನಿಮ್ಗೆ ಪ್ರ್ಯಾಂಕ್ ಮಾಡೋ ಥರ ಮಾಡಿದ್ದಷ್ಟೇ, ಒಂದು ರಿಯಾಲಿಟಿ ಬರಲಿ ಅಂತ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೇಜಾರು ಮಾಡ್ಕೋಬಿಡಿ ದಯವಿಟ್ಟು. ನಾವು ಸ್ವಲ್ಪ ನೋಡಿ ಎಷ್ಟು ಎಫರ್ಟ್ ಹಾಕಿದ್ದೀವಿ ಅಂತ ಈ ಒಂದು ಆ್ಯಕ್ಟ್ ಮಾಡೋದಕ್ಕೆ. ಅಮ್ಮನ್ನ ಆ ಥರ ರೆಡಿ ಮಾಡಿ ನಾವೆಲ್ಲ ಆ್ಯಕ್ಟ್ ಮಾಡಿ ಇಲ್ಲಿಂದ ಬಂದು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ಬೇಜಾರಂತೂ ಯಾರು ಮಾಡ್ಕೋಬೇಡಿ. ಒನ್ಸ್ ಅಗೇನ್ ಓಕೆ, ಬಾಯ್ ಬಾಯ್. ಎಲ್ಲರೂ ಬಾಯ್ ಬಾಯ್ ಮಾಡಿ. ಬಾಯ್. ಸಾರಿ, ದಯವಿಟ್ಟು ಕ್ಷಮಿಸಿ. ಊಟ ಮಾಡಿ ಮಲ್ಕೊಳ್ಳಿ. ಬಾಯ್ ಬಾಯ್ ಮಾಡಿ. ಅಮ್ಮ ನೋಡಿ ಹೆಂಗಿದ್ದಾರೆ, ಲಿಪ್ಸ್ಟಿಕ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು